ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಸಮ್ಮೇಳನ 3 ದಿವಸ ಅಲ್ಲಿ ನಡೀತಾ ಇದೆ. ಅದು ಅದ್ಧೂರಿಯಾಗಿ ಆಡಂಬರದಿಂದ ಕೃಷ್ಣೇಗೌಡರು ಹೇಳಿದಾಗ ಎಲ್ಲ ರೀತಿಯಲ್ಲೂ ನಡೆಯುತ್ತೆ. ಅದು ಯಾವುದೂ ಇಲ್ಲದೆ ಪ್ರೀತಿ ಸ್ನೇಹಪೂರ್ವಕವಾಗಿ ಈ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಿನ ಅರಸು ಸಂಸ್ಥಾನದವರು ಸ್ಥಾಪಿಸಿದಂತಹದ್ದು. ನಾಡೋಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳು ಅಪಾರವಾದಂತಹದ್ದು. ನೀವು ಅನೇಕರು ಸಾಧನೆಗಳು ಮಾಡಿದಾಗ ಆ ಸಾಧನೆ ಪಟ್ಟಿಯನ್ನು ತೋರಿಸ್ತಾರೆ, ಇಂತಿಂತಾಗಿದೆ ಅಂತ. ಆದರೆ ಯಾವುದನ್ನೂ ಬಿಡದ ಹಾಗೆ ಕರ್ನಾಟಕದಲ್ಲಿ, ದೇಶದಲ್ಲಿ ಸಾಧನೆ ಮಾಡಿದಂತಹ ಒಬ್ಬರು ಅಂತಂದರೆ ನಾಡೋಡಿ ಕೃಷ್ಣರಾಜ ಒಡೆಯರು ಅಂತಂದರೆ ಮೈಸೂರು ಚೆನ್ನಾಗಿ. ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಇದೆ. ಅಲ್ಲಿ 86 ಸಮ್ಮೇಳನಗಳಾಗಿದೆ. ಈ ಬಾರಿ ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಏನೇನೋ ಚರ್ಚೆ ನಡೀತಾ ಇದೆ ಅಂತ ಕೃಷ್ಣೇಗೌಡರು ಹೇಳಿದರು. 11ನೇ ತಾರೀಕು ಚನ್ನಬಸಪ್ಪನವರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಗಾಂಧಿ ಭವನದ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿತ್ತು. ನಾವು ಸಾಮಾನ್ಯ ಪೇಪರ್ 2-3 ದಿವಸ ಆದಮೇಲೆ ಓದೋದು. ಇವತ್ತಿಂದ ನಾಡಿದ್ದು ಹಾಗೆ ಆಕಸ್ಮಿಕವಾಗಿ ಕಾರಲ್ಲಿ ಹೋಗುವ ಅದೇ ಕೆಲಸ ಹಂಗೆ ನೋಡಿದ್ವಿ. ಅದೊಂದು ಸ್ಟೇಟ್ಮೆಂಟ್ ಇತ್ತು. ಅವರು ಚಿಕ್ಕಮಂಗ್ಳೂರಲ್ಲಿ ಇನ್ನೊಂದು ದಿವಸ ಇತ್ತು. ಕೃಷ್ಣೇಗೌಡ ಹೇಳೋದಿಲ್ಲ, ಯಾವಾಗ ಇರ್ತಾರೆ ಎಲ್ಲಿರ್ತಾರೆ ಗೊತ್ತಾಗಲ್ಲ ಅಂತ. ಇನ್ನೊಂದು ದಿವಸ ಚಿಕ್ಕಮಂಗ್ಳೂರಿಂದ ಬಂದಿದ್ದರು. ಅಲ್ಲಿ ಪತ್ರಿಕೆಯವರು ಅವರು ಸಂದರ್ಶನ ಮಾಡಿದರು. ಅದನ್ನು ಬಾಕ್ಸಲ್ಲಿ ಹಾಕಿದ್ರು. ಅದನ್ನು ಅವ್ರಿಗೆ ಹೇಳಿದ್ರಿ, ಹಿಂಗೆ ನೀವು ಚಿಕ್ಕಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ, ಬಂದಿದೆ ಅಂತ. ಅವ್ರು ಕೊಟ್ಟು ಥರ ಏನು ಅಂದರೆ ನನ್ನ ಗಂಟೆಗಟ್ಟಲೆ ಸಂದರ್ಶನ ಮಾಡಿದ್ರು. ಯಾವುದನ್ನು ಹಾಕ್ಬಾರ್ದು ಅದನ್ನು ಮಾತ್ರ ಹಾಕಿದ್ದಾರೆ. ನೀವು 1ನೇ ತಾರೀಕು ಪೇಪರ್ ನೋಡಿದ್ರೆ ಆ ಕುತೂಹಲಕ್ಕಾದ್ರೆ ನೋಡ್ತೀರಿ ಅಂತ ಅಂದ್ಕೊಂಡಿದೆ. ಹಾಗೆ ಇವತ್ತು ಕೃಷ್ಣೇಗೌಡರು ಹೇಳಿದಾಗೆ ಸಾರ್ವತ್ರಿಕವಾಗಿ ಚರ್ಚೆ ಆಗಬೇಕಾದಂಥ ಸಂಗತಿಗಳು, ಕನ್ನಡ ಭಾಷೆಯನ್ನು ಸಮೃದ್ಧವಾಗಿ ಬಳಸಬೇಕಾದಂಥ ಚರ್ಚೆಗಳು, ಅದಕ್ಕೆ ಇರುವಂಥ ಅಗತ್ಯತೆಗಳನ್ನು ಕುರಿತು ಚರ್ಚೆ ಮಾಡೋದ್ರ ಬದಲಾಗಿ ತಾತ್ಕಾಲಿಕವಾದ ಆ ಸಂದರ್ಭಕ್ಕೆ ಬೇಕಾದಂಥ ಸಂಗತಿಗಳ ಬಗ್ಗೆ ಎಷ್ಟೋ ಸಂದರ್ಭಗಳಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಹೆಚ್ಚು ಮಾತುಗಳನ್ನು ಅದಕ್ಕೆ ಸೂಕ್ತ ಅಲ್ಲ, ಯಾಕಂದ್ರೆ ಚನ್ನಬಸವ ಬೇಗ ಕಳಿಸ್ಕೊಟ್ಟಿರ್ತಾರೆ. ಅವ್ರು ಕೊನೆಗೆ ಹೇಳಿದ್ರು ಅದೃಷ್ಟವಂತರು ಹಾಗೆ ಅಂತೇಳಿ.